ಇರೋದು ಗೌರ್ಮೆಂಟ್ ಜಾಬ್ ಅಲ್ಲಿ ಹೋಗ್ಬೇಕು ಅಂದ್ಕೊಂಡಿರೋದು ಬಿಗ್ ಬಾಸ್ಗೆ. ಬಿಗ್ ಬಾಸ್ ಕನ್ನಡ ಸೀಸನ್ 13 ಬಗ್ಗೆ ಸದ್ಯಕ್ಕೆ ಸೋಷಿಯಲ್ ಮೀಡಿಯಾ ಜಟಿಲ ಕಾನನದ ಕುಟಿಲ ತೊರೆಯಾಗಿ ಜರಿಯಾಗಿ ಕೊನೆಗೆ ಕಡಲಿನ ಮೊರತದ ಜೋಗುಳವಾಗಿ ಮಾರ್ಪಾಡಾಗುವ ಪರಿಯೇ ಚಂದ. ನೀವು ಬಿಗ್ ಬಾಸ್ಗೆ ಒಂದು ವಿಡಿಯೋ ಮಾಡಿ ಬಿಟ್ರಿ, ಹಾಂ ಸರ್. ಸಿಕ್ಕಾಬಟ್ಟೆ ಟ್ರೋಲ್ ಆಯ್ತು. ಪರಗುಣ ಶೀಕರ ಮುದದಿಂ ಕೃತ್ವ ತತ್ರೈವ ಖೇಲಭ್ಯ ಅಜ್ಞಾತ ಮತ್ಸರೇಭ್ಯ ತೇಭ್ಯ ಸದ್ಭೋ ನಮಸ್ತು ವಿದ್ವದ್ಭ್ಯ ಅಂತಿರೋ. ಸೊ ನೆಗೆಟಿವ್ ಆಗಿ ಟ್ರೋಲ್ ಆಯ್ತು. ಕಿರೀಟ ಬೇಕು ಅಂತ ಅಂದ್ಮೇಲೆ ತಲೆನೋವು ತಗೊಳ್ಳೇಬೇಕು. ಸೊ ನನಗೆ ಬರೀ ಪಾಸಿಟಿವೇ ಬೇಕು ಅನ್ನೋ ಆಗಲ್ಲ. ಹಾಯ್ ಹಲೋ ನಮಸ್ಕಾರ, ನಾನು ಮಿಸ್ಟರ್ ಮಧು ಕಾರೇಳಿ. ಆ್ಯಕ್ಚುಲಿ ಇರೋದು ಗೌರ್ಮೆಂಟ್ ಜಾಬಲ್ಲಿ ಹೋಗ್ಬೇಕು ಅಂದ್ಕೊಂಡಿರೋದು ಬಿಗ್ ಬಾಸ್ಗೆ. ನಾನು ಅಂದ್ಕೊಂಡೆ ಇವ್ರು ನೋಡಿದಾಗ ಇವ್ರು ಯಾಕೆ ಬಿಗ್ ಬಾಸ್ಗೆ ಹೋಗ್ಬೇಕು, ಬಿಗ್ ಬಾಸ್ಗೆ ಹೋಗಿ ಏನು ಮಾಡ್ತಾರೆ ಅಂತ. ಸೊ ಬನ್ನಿ ಅವ್ರನ್ನೇ ಮಾತಾಡ್ಸೋಣ. ಪ್ರವೀಣ್ ಅವರೇ ನಮಸ್ಕಾರ. ಪ್ರವೀಣ್ ದಾವಣಗೆರೆ. ಸೊ ಇವರೇ ನೋಡೋಕೆ ಸಾಫ್ಟಾಗಿದ್ದಾರೆ, ಬಟ್ ಆದರೆ ಅವ್ರ ಬಾಯಲ್ಲಿ ಬರ್ತಾವಲ್ಲ ಆ ಪದಗಳನ್ನ ಕೇಳಿದ್ರೆ ನಿಮಗೆ ಶಾಕ್ ಆಗುತ್ತೆ. ಆ ರೀತಿ ಪದಗಳನ್ನ ಆಡ್ತಾರೆ, ಅಂದರೆ ಅಷ್ಟು ಚೆನ್ನಾಗಿ ಕನ್ನಡನ ಮಾತಾಡ್ತಾರೆ. ನಮ್ಮೆಲ್ಲರ ಬಂಧನ ಹೇಗಿರುತ್ತೆ ಅಂದರೆ ಜಟಿಲ ಕಾನನದ ಕುಟಿಲ ತೊರೆಯಾಗಿ ಜರಿಯಾಗಿ ಕೊನೆಗೆ ಕಡಲಿನ ಮೊರತದ ಜೋಗುಳವಾಗಿ ಮಾರ್ಪಾಡಾಗುವ ಪರಿಯೇ ಚಂದ. ಆ ಚಂದದ ಚಂದಿರನ ಪ್ರತಿಬಿಂಬನೇ ಈ ಸುಂದರ ಬಿಗ್ ಬಾಸ್ ಅನ್ನೋ ಕಾರ್ಯಕ್ರಮ. ಓಕೆ, ಮೊದಲನೇದಾಗಿ ನೀವು ಒಂದು ಗೌರ್ಮೆಂಟ್ ಜಾಬಲ್ಲಿ ಇದ್ದೀರಾ, ಒಳ್ಳೆ ಸೆಟ್ಲ್ ಆಗಿದ್ದೀರಾ, ಒಳ್ಳೆ ಸಂಬಳ ಬರುತ್ತೆ, ಜೀವನ ಸೆಟ್ಲ್ ಆಗಿದೆ. ಯಾಕೆ ಬಿಗ್ ಬಾಸ್ಗೆ ಹೋಗ್ಬೇಕು ಅಂತ ಅಂದ್ಕೊಂಡ್ರಿ? ಸರ್, ಬಿಗ್ ಬಾಸ್ಗೆ ಹೋಗ್ಬೇಕು ಅನ್ನೋದು ನಾನು ಚಿಕ್ಕವನಿದ್ದಾಗಿದ್ದನು ನಾನು ದೊಡ್ಡ ಫ್ಯಾನು ಬಿಗ್ ಬಾಸ್ಗೆ. ಸೊ ಈಗ ಅಂದರೆ ಅಲ್ಲಿದು ನನಗೆ ಬಿಗ್ ಬಾಸ್ಗೆ ಏನಂತಂದರೆ ನನಗೆ ಅಟ್ಲೀಸ್ಟ್ ನನ್ನ ತಲೆಯಲ್ಲೇ ಆದಂಥ ಒಳ್ಳೊಳ್ಳೆ ಥಾಟ್ಸ್ ಇದೆ. ಅದನ್ನು ನಾನು ನೇರವಾಗಿ ಜನಗಳಿಗೆ ತಲುಪ್ಸೋಕ್ಕೆ ಸಾಧ್ಯವಾಗ್ತಿಲ್ಲ ಈಗ ನಾನಿರೋ ಪ್ಲ್ಯಾಟ್ಫಾರ್ಮಲ್ಲಿ. ಒಂದು ಬಿಗ್ ಬಾಸ್ ಅನ್ನೋ ವೇದಿಕೆ ಸಿಕ್ಕ ಮೇಲೆ ಸೊ ನನ್ನಿಂದ ಅಟ್ಲೀಸ್ಟ್ ಒಂದು 100 ಜನ 200 ಜನ ಇನ್ಸ್ಪೈರ್ ಆದ್ರೂ ನನ್ನ ಜೀವನದ ದೊಡ್ಡ ಸಾಧನೆ ಅಂತ ಹೇಳ್ಬೋದು. ಬಿಕಾಸ್ ಏನಕ್ಕೆ ಅಂತ ಅದನ್ನು ಹೇಳ್ಬಿಡ್ತೀನಿ. ನಂತರ ಗುಡಿಸ್ಲು ಮನೇಲಿದ್ದು ನನ್ನ ಕೈಲಿ ಏನೂ ಆಗಲ್ಲ, ಡಿಗ್ರಿ ಮಾಡಿದ್ದೀನಿ, ಇಂಜಿನಿಯರಿಂಗ್ ಮಾಡಿದ್ದೀನಿ, ಯಾವುದೇ ಗೌರ್ಮೆಂಟ್ ಕೆಲಸ ಸಿಗಲ್ಲ, ಸೊ ಅಂತ ಹತಾಶರಾಗಿರೋ ಎಷ್ಟೋ ಒಂದು ವಿದ್ಯಾರ್ಥಿಗಳಿಗೆ ಅಟ್ಲೀಸ್ಟ್ ಇವರು ನನ್ನ ಪರಿಸ್ಥಿತಿಲೇ ಇದ್ರಲ್ಲ, ಇವರು ಕೂಡ ಒಂದು ಗೌರ್ಮೆಂಟ್ ಜಾಬ್ ತಗೋಬೋದು. ಅಲ್ಲಿಂದ ಅದಕ್ಕಷ್ಟೇ ಸೀಮಿತ ಅಲ್ಲ, ನಾವು ಬೆಳಿಬೇಕು ಅನ್ನೋ ಹಠ ಇದ್ದರೆ ಯಾವ ರೂಟಲ್ಲಿ ಬೇಕಾದರೂ ಯಾವ ಪ್ಲ್ಯಾಟ್ಫಾರ್ಮಲ್ಲಿ ಬೇಕಾದರೂ ಬೂಸ್ಟ್ ಆಗ್ಬೋದು ಅನ್ನೋದಕ್ಕೆ ಒಂದು ಉದಾಹರಣೆ ಕೊಡಬೇಕು. ಅಟ್ಲೀಸ್ಟ್ ನನ್ನ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಎಲ್ಲರಿಗೂ ತಲುಪಿಸ್ಬೇಕು, ಅವ್ರಿಗೊಂದು ಆತ್ಮವಿಶ್ವಾಸ ತುಂಬಿಸ್ಬೇಕು ಅನ್ನೋದೇ ನನ್ನ ಉದ್ದೇಶ. ಈಗ ನಿಮ್ಮ ಕೆಲಸನ ಬಿಟ್ಟು ಬೇರೆ ಆಕ್ಟಿವಿಟೀಸ್ ಏನೆಲ್ಲ ಮಾಡ್ತೀರಾ? ಅಂದರೆ ಮೀನ್ಸ್ ಎಂಟರ್ಟೈನ್ಮೆಂಟ್ ಫೀಲ್ಡಲ್ಲಿ ಏನೆಲ್ಲ? ನಾನು ಆ್ಯಂಕರಿಂಗ್ ಮಾಡ್ತೀನಿ. ಸುಮಾರು ನನ್ನ KPTC ಸಂಬಂಧಪಟ್ಟಂಗೆ ಯಾವುದೇ ಒಂದು ಫಂಕ್ಷನ್ಸ್ ಆದ್ರೂ, ರಿಟೈರ್ಮೆಂಟ್ ಫಂಕ್ಷನ್ಸ್ ಇರಲಿ, ಮತ್ತೊಂದು ಯಾವುದೇ ಒಂದು ಫಂಕ್ಷನ್ ನಾನು ಆ್ಯಂಕರಿಂಗ್ ಮಾಡ್ತೀನಿ. ಸುಮಾರು ಸಾಂಗ್ ಆಡ್ತೀನಿ, ಬಟ್ ಅಂತ ಪ್ರೊಫೆಷನಲ್ ಸಿಂಗರ್ ಅಲ್ಲ, ಮ್ಯಾನೇಜಬಲ್. ಒಂದು ಹೇಳ್ಬಿಡಿ ಒಂದು ಸಾಂಗ್. ಮಟ್ಟಿ ಮ್ಯಾಲ ಗಟ್ಟಿ ಬಿದರ ಕಾಲಲಿ ಕಡಗ ಕೈಯಲ್ಲಿ ಕಡಪ ಯಾರು ಮಾಡ್ಯಾರಲ್ಲೋ ಕಿನ್ನರಿಯ, ಓ ಬಯಲು ಸೀಮೆಯ ಬಂಗಾರ ದುಡುಗಿ ಯಾರು ಮಾಡ್ಯಾರಲ್ಲೋ ಕಿನ್ನರಿಯ. ಓಕೆ, ಈಗ ನೀವು ಬಿಗ್ ಬಾಸ್ಗೆ ಒಂದು ವಿಡಿಯೋ ಮಾಡಿ ಬಿಟ್ರಿ, ಸಿಕ್ಕಾಬಟ್ಟೆ ಟ್ರೋಲ್ ಆಯ್ತು. ಸೊ ನಾನು ನಿಮ್ಮನ್ನು ಕರೆಸಿದ ಉದ್ದೇಶನೇ ಅದಕ್ಕೆ. ಯಾಕೆ ನೀವೇ ಮಾಡಿಸಿದ್ದ ದುಡ್ಡು ಕೊಟ್ಟು ಮಾಡಿಬಿಟ್ರ? ಸರ್ ಇಲ್ಲ, ನನಗೆ ಅದ್ರ ಬಗ್ಗೆ ಎಲ್ಲ ಐಡಿಯಾ ಇದ್ದಿದ್ರೆ ನಾನು ಯಾವತ್ತೋ ಬೆಳೆದಿರುವೆ. ಸೊ ನನಗೆ ಅದರಲ್ಲೆಲ್ಲ ಅಷ್ಟು ಅಂದರೆ ನಂಬಿಕೆ ಇಲ್ಲ. ಇನ್ಯಾವುದೋ ಬ್ಯಾಕ್ ಡೋರು ಮತ್ತೊಂದು ನನಗಿರೋ ಅಂಥದ್ದನ್ನ ಏನು ಯೂನಿಕಾಗಿ ಏನು ಕೊಡ್ಬೋದು ಅನ್ನೋದ್ರ ಬಗ್ಗೆ ನಾನು ಯೋಚನೆ ಮಾಡ್ತೀನಿ. ಬಟ್ ನನ್ನ ಪ್ರೊಫೈಲ್ ನೋಡಿ ಅದು ಯಾವ ಪುಣ್ಯಾತ್ಮರು ಮಾಡ್ತಾರೋ ಈ ಮೂಲಕ ಅವ್ರಿಗೆ ನಿಮಗೆ ಧನ್ಯವಾದ ಹೇಳ್ತಿದ್ದೀನಿ. ಅಷ್ಟು ಬಿಟ್ಟರೆ ನನಗೆ ಏನು ಹೇಳಲಿಕ್ಕೆ ಅಂತಲೇ ಗೊತ್ತಾಗ್ತಿಲ್ಲ. ಬಿಕಾಸ್ ನನಗೆ ಇನ್ನೊಂದೇನಂದರೆ ಖುಷಿಯಾಗಿದ್ದು, ನನಗೆ ಗೊತ್ತಿರೋರನ್ನೇ ನನಗೆ ವಿಡಿಯೋ ಶೇರ್ ಮಾಡ್ತಿದ್ದಾರೆ, ನೋಡಪ್ಪ ನಿಂದು ಇಲ್ಲೆಲ್ಲ ಬಂತು, ಅಪ್ಪ ಕಳಿಸ್ದ, ಅಣ್ಣ ಕಳಿಸ್ದ ಅಂತ. ಅದಂತೂ ನಿಜವಾಗ್ಲೂ ನನ್ನ ಅಂದರೆ ಸೆಲೆಕ್ಟ್ ಆದಷ್ಟೇ ಖುಷಿ ಆಗೋಯ್ತು. ತುಂಬ ಖುಷಿ ಅಂತೂ ಇದೆ ಸರ್ ಅದ್ರ ಬಗ್ಗೆ. ನಾನು ಟ್ರೋಲ್ ಬಗ್ಗೆ ಏನಂತಂದರೆ ಯಾವಾಗ ರುಬ್ತಾರೆ ಅಲ್ಲಿವರೆಗೂ ಮಾಡೋಣ ಅನ್ಕೊಂಡಿದ್ದೆ, ಬಟ್ ಈ ಥರ ಪಾಸಿಟಿವ್ ಆಗಿ ರುಬ್ತಾರೆ ಅಂತ ಕನ್ಮನ್ಸಲ್ಲಿ ಅನ್ಕೊಂಡಿರ್ಲಿಲ್ಲ. ಅದೇನೋ ಒಳ್ಳೆಯದೋ ಕೆಟ್ಟದ್ದೋ ಆಗೋದಂತೂ ಆಗ್ತಿದೆ ಸರ್. ಈಗ ಈ ಥರ ಟ್ರೋಲ್ ಎಲ್ಲ ಆದಮೇಲೆ ನಿಮ್ಮ ಜೊತೆಯಲ್ಲಿ ಕೊಲಿ ಕೆಲಸ ಮಾಡ್ತಾ ಇರ್ತಾರಲ್ಲ, ಅವರೆಲ್ಲ ಬಂದು ಏನು ಹೇಳಿದ್ರು? ಸರ್ ಎಲ್ಲರೂ ಅಷ್ಟೇ ಮೊಬೈಲ್ ಥರದ್ದು, ಏನಪ್ಪ ನೀನು ಎಷ್ಟೆಷ್ಟು ಮಾಡ್ತಿದ್ಯಾ ನೀನು ಇಲ್ಲಿ, ಆ್ಯಂಕರಿಂಗು, ಸಾಂಗು, ಮತ್ತು ಆಫೀಸಲ್ಲಿ ಏನೋ ಒಂದು ಕಲ್ಚರಲ್ ಆ್ಯಕ್ಟಿವಿಟೀಸ್ ಮಾಡ್ತೀಯಾ, ಅಗೇನ್ ಮತ್ತೆ ಬಿಗ್ ಬಾಸ್ ಅಂತೀಯಾ, ಇಲ್ಲಿ ಬೆಳಗಿನ ಸಂಜೆ ಗಂಟ ಆಫೀಸಲ್ಲಿ ಕೆಲಸ ಮಾಡ್ತೀಯಾ, ಏನು ನಿನ್ನ ಕತೆ ಅನ್ನೋದು ಅವ್ರಿಗೂ ಒಂಥರ. ಬಟ್ ನನಗೇನೋ ಒಂಥರ ಸರ್ಪ್ರೈಸಿಂಗ್. ಅವ್ರು ಬಂದು ನನಗೆ ಆ್ಯಕ್ಚುಲಿ ಅದು ಯಾವಾಗ ಟ್ರೋಲ್ ಆಗಿದೆ ನನಗೆ ಡೇಟ್ ಸಮೇತ ನೋಡೋಕ್ಕೆ ಬರಲ್ಲ ಅದರಲ್ಲಿ. ಓಕೆ, ಸೊ ನನಗೆ ಇವ್ರು ತಂದು ತೋರಿಸ್ದಾಗ್ಲೇ ಅವರಲ್ಲೇ ನಿನ್ನೆ ರಾತ್ರಿನೇ ಬಂದಿತ್ತು, ಮೊನ್ನೆ ಬಂದಿತ್ತು, ನಾನು ಮೊನ್ನೆ ನೋಡಿದೆ ಅನ್ನೋ ಥರ. ಬಟ್ ತೋರಿಸ್ದಾಗಂತೂ ನನಗೆ ಅದು ಅದೆಲ್ಲ ಯಾವ ಲೆವೆಲ್ಲಿಗೆ ಅಂತಂದರೆ ಫುಲ್ ಏನೋ ನಮ್ಮ ಅಣ್ಣನೋ ತಮ್ಮನೋ ಅಥವಾ ನಮ್ಮ ರಿಲೇಟಿವ್ಸೋ
ಅನ್ನೋ ತರ ಟ್ರೋಲ್ ಮಾಡಿದ್ದಾರೆ. ಬಟ್ ಈ ಮುಖಾಂತರ ಅದು ಒಳ್ಳೇದಕ್ಕೋ ಕೆಟ್ಟದಕ್ಕೋ ನನಗಂತೂ ಅಟ್ಲೀಸ್ಟ್ ಏನೋ ನಾನು ಮಾಡ್ತಾ ಇದ್ದೀನಿ, ಯಾರು ಗುರುತಿಸ್ತಾ ಇಲ್ವಲ್ಲ, ಎಲ್ಲೂ ಗೊತ್ತಾಗಲ್ಲ, ನನ್ಗೆ ಅವಶ್ಯಕತೆನೂ ಇಲ್ಲ, ಯಾಕಂದ್ರೆ ಪ್ರಚಾರಕ್ಕಂತ ಮಾಡಿರೋದಲ್ಲ ಅದೆಲ್ಲ. ಸೊ ಸ್ಟಿಲ್ ನೀವು ಅದನ್ನ ಇರೋದನ್ನ ಅಂದ್ರೆ ಅದೊಂದು ಹೇಳ್ತಾರೆ, ಪರಗುಣ ಶೀಕರ ಮುದದಿಂ ಕೃತ್ವ ತತ್ರೈವ ಕೇಲಭ್ಯ ಅಜ್ಞಾತ ಮತ್ ಸರಿಯಭ್ಯ ತೇಭ್ಯ ಸದ್ಭೋ ನಮೋಸ್ತು ವಿದ್ವದ್ಭ್ಯ. ಅಂದ್ರೆ ಒಂದು ಬೇರೆಯವರ ಒಂದು ಒಳ್ಳೆಯ ಗುಣದ ಒಂದು ಹನಿಯನ್ನು ಹಿಡ್ಕೊಂಡು ಸಮುದ್ರವನ್ನಾಗಿಸಿ ತೇಲಾಡುವ ವಿದ್ವಂಸಕರು ಅವರು ಅಂತ. ಒಬ್ಬ ಮನುಷ್ಯ ಅಂದ್ರೆ ಕೆಟ್ಟದ್ದು ಇರುತ್ತೆ, ಒಳ್ಳೇದು ಇರುತ್ತೆ. ಬಟ್ ನನ್ನಲ್ಲಿರುವಂತ ಆ ಒಳ್ಳೆ ಹನಿನ ಸಮುದ್ರವನ್ನಾಗಿ ತೇಲಾಡಿಸ್ತಿದಾರಲ್ಲ ನನ್ನ ನೆಚ್ಚಿನ ಟ್ರೋಲರ್ಸ್, ಅವ್ರಿಗೆ ಈ ಮುಖಾಂತರ ಇದನ್ನ ಡೆಡಿಕೇಟ್ ಮಾಡ್ತಾ ಇದೀನಿ ಸರ್. ಓಕೆ, ಇವಾಗ ನಿಮ್ಮನ್ನ ಪಾಸಿಟಿವ್ ಆಗಿ ಟ್ರೋಲ್ ಮಾಡಿದ್ರು ಓಕೆ, ಹಾ, ಸರ್. ಸೊ ಇದನ್ನ ಖುಷಿಯಿಂದ ಸ್ವೀಕರಿಸಿದ್ರ ಮತ್ತೆ ಖುಷಿ ಆಗಿದ್ದೀರಾ ಹಾ, ಸರ್. ಟ್ರೋಲ್ ಆದ ಅಂತ. ಹಾ. ಒಂದ್ ವೇಳೆ ನೀವು ಈಗ ಸೋಷಿಯಲ್ ಮೀಡಿಯಾಕ್ ಬಂದ್ರಿ ಅನ್ಕೊಳ್ಳಿ, ಅಥವಾ ಬಿಗ್ ಬಾಸ್ ಹೋಗ್ತಿರೋ, ಅಥವಾ ಬಿಗ್ ಬಾಸ್ ಅಲ್ದೇನೆ ಬೇರೆ ಟ್ರೆಂಡ್ ಅಲ್ಲಿ ಇರ್ತಿರೋ, ಸೊ ನೆಗೆಟಿವ್ ಆಗಿ ಟ್ರೋಲ್ ಆದ್ರಿ, ಅವಾಗ ಏನ್ ಮಾಡ್ತೀರಾ ಸರ್? ಈಗ ನೀವು ಕೆಲಸ ಮಾಡ್ಕೊಂಡು ಆರಾಮಾಗಿ ನಿಮ್ ಕೊಲೀಗ್ಸ್ ಜೊತೆ ಇರ್ತೀರಾ, ಮತ್ತೆ ಏನೋ ನೆಗೆಟಿವ್ ಆಗಿ ಟ್ರೋಲ್ ಆಗ್ಬಿಟ್ರಿ, ಅವಾಗ ನಿಮ್ಮ ಕೊಲೀಗ್ಸ್ ಹೇಗ್ ಮುಖ ತೋರಿಸ್ತೀರಾ? ಕಿರೀಟ ಬೇಕು ಅಂತ ಅಂದ್ಮೇಲೆ ತಲೆನೋವು ತಗೊಳ್ಳೇಬೇಕು. ಸೊ ನನಗೆ ಬರೀ ಪಾಸಿಟಿವೇ ಬೇಕು ಅನ್ನೋ ಆಗಲ್ಲ ಸರ್. ಹಂಗೆ ನಾನು ಇಲ್ಲಿವರೆಗೂ ನಾನು ನೋಡಿರೋ ಏರಿಳಿತಗಳ ಮುಂದೆ ಇವು ಯಾವೂ ಹೊಸದಲ್ಲ. ನನಗೆ ಮೋರವ್ರು ಇನ್ನೂ ಒಂದು ಹೇಳಕ್ ಇಷ್ಟಪಡ್ತೀನಿ, ನಾನು ಕಳ್ಕೊಳ್ಳೋದೇನಿಲ್ಲ, ಬಿಕಾಸ್ ನಾನು ಬಂದಿರೋದೇ ಮೈನಸ್ ಇಂದ. ಇವಾಗ ನಾನು ಪಾಸಿಟಿವ್ ಅಲ್ಲಿ ಇದ್ದೀನಿ, ಏನೋ ನನ್ನ ತಂದೆ ತಾಯಿ ಮಾಡಿದ ಪುಣ್ಯನೋ ಅಥವಾ ನಮ್ಮ ಊರಿನ ಆಶೀರ್ವಾದನೋ ಅಥವಾ ಹಿರಿಯರೋ ದೇವ್ರ ಆಶೀರ್ವಾದನೋ ಗೊತ್ತಿಲ್ಲ. ಸೊ ಇಲ್ಲಿವರೆಗೂ ಬಂದು ನಿಂತಿದ್ದೀನಿ ಅಂದ್ರೆ ಇಲ್ಲಿಂದ ನಾನು ವಾಪಸ್ ಹೋದ್ರೂ ನಾನು ಕಳ್ಕೊಳ್ಳೋದೇನಿಲ್ಲ. ಸೊ ನಾನು ಬಂದಿರೋದೇ ಅಲ್ಲಿಂದ, ಝೀರೋ. ಐ ಕ್ಯಾನ್ ಸರ್ವೈವ್. ನಿಮ್ಮ ಮೂಲತಃ ಎಲ್ಲಿಯವರು ನೀವು? ಸರ್ ನಂದು ಮೆರಿಕೇರ್ನಹಳ್ಳಿ ಅಂತ, ಜಗಳೂರು ತಾಲೂಕು, ದಾವಣಗೆರೆ ಡಿಸ್ಟಿಕ್. ಒಂದು ಪುಟ್ಟ ಹಳ್ಳಿ ಸರ್, ಬಯಲು ಸೀಮೆನೂ ಅಲ್ಲ, ಹೈದರಾಬಾದ್ ಕರ್ನಾಟಕನೂ ಅಲ್ಲ, ಈ ಕಡೆ ನಮ್ಮ ದಾವಣಗೆರೆ ಡಿಸ್ಟಿಕ್ ಅಂತ ಸೇರಿಸಿದ್ರೆ ಅಂದ್ರೆ ಬಾರ್ಡರ್ ಅಲ್ಲಿರುವಂತ ಒಂದು ಪುಟ್ಟ ಹಳ್ಳಿ ಸರ್. ಸೊ ಅಲ್ಲಿಂದ ಬಂದು ಬೆಂಗಳೂರಿನಲ್ಲಿ ಗೌರ್ಮೆಂಟ್ ಜಾಬ್ ತಗೊಂಡ್ರಿ. ಬೇಸಿಕಲಿ ಏನು ಓದಿರೋದು ನೀವು? ಇಂಜಿನಿಯರಿಂಗ್? ಹೌದು ಸರ್, ಬಿ ಸಿವಿಲ್. ಸಿವಿಲ್. ಸೊ ಬಿ ಸಿವಿಲ್ ಓದ್ಕೊಂಡು ಈಗ ಈ ತರ ಜಾನಪದ ಗೀತೆಗಳು ಆಡೋದು, ಮತ್ತೆ ನಿಮ್ದೇ ಆದ ಇನ್ಸ್ಟಾಗ್ರಾಮ್ ಐಡಿ ಇದೆ ಅನ್ಸುತ್ತೆ, ಈ ತರದೆಲ್ಲ ವಿಡಿಯೋಗಳು ನೋಡಿದ್ವಿ. ಬಟ್ ಇದು ಸಿಕ್ಕಾಪಟ್ಟೆ ಟ್ರೋಲ್ ಆಯ್ತು. ಸೊ ಇದೆಲ್ಲ ಆದ್ಮೇಲೆ ಮುಂದಿನ ಧ್ಯೇಯ ಏನಿದೆ? ಈಗ ಬಿಗ್ ಬಾಸ್ ಒಂದ್ ವೇಳೆ ಸೆಲೆಕ್ಟ್ ಆಗ್ಲಿಲ್ಲ ಅಥವಾ ಸೆಲೆಕ್ಟ್ ಆದ್ರೆ ಅದು ಬೇರೆ, ನೆಕ್ಸ್ಟ್ ಏನ್ ಅನ್ಕೊಂಡಿದ್ರೆ, ಏನ್ ಮಾಡ್ಬೇಕು ಅನ್ಕೊಂಡಿದ್ರೆ? ಸರ್ ನಾನು ಇಲ್ಲಿವರೆಗೂ ಯಾವುದೇ ಅಪೇಕ್ಷೆ ಇಟ್ಕೊಂಡು ಬದುಕ್ತಿರೋನಲ್ಲ. ಬಂದಿದ್ನೆಲ್ಲ ಬೋನಸ್ ತರ ಅಂದ್ರೆ ಅದೇನೋ ಗೋ ವಿತ್ ದ ಫ್ಲೋ ಅಂತಾರಲ್ಲ, ಅವರು ಹೆಂಗ್ ಬರುತ್ತೋ ಹಂಗ್ ಹೋಗ್ತಿರೋ ನಾನು. ಸೊ ಬಿಗ್ ಬಾಸ್ ಅವಕಾಶ ಬಂದ್ರು ಖುಷಿ ಪಡ್ತೀನಿ, ಬಂದಿಲ್ಲ ಅಂದ್ರೆ ದುಃಖ ಪಡೋಂಥದ್ದು ಏನಿಲ್ಲ. ಬಿಕಾಸ್ ನಂದು ಕೆಲಸ ಕಾರ್ಯ ಅಂದ್ರೆ ನನ್ನ ಮಾತೃ ಇಲಾಖೆ ಇದೆ, ಅದಕ್ಕೆ ತುಂಬಾ ಕೆಲಸ ಮಾಡ್ಬೇಕಿದೆ ನಾನು. ಸೊ ಅದನ್ನ ನಾನು ಮುಂದುವರಿಸ್ತೀನಿ ಸರ್. ನಿಮ್ ಬಗ್ಗೆ ಒಂದು ವಿಶೇಷವಾದ್ದು, ಎಷ್ಟೋ ಜನ ಕೆಲಸಗಳು ಸಹಾಯ ಮಾಡುವಂಥದ್ದು, ಸಮಾಜಮುಖಿ ಕೆಲಸಗಳು ಮಾಡುವಂಥದ್ದು ಕೇಳಿದೀವಿ. ಬಟ್ ನೀವೊಂದು ವಿಶೇಷವಾಗಿ ಏನೋ ಒಂದು ಮಾಡಿದ್ದೀರಾ, ಅಂದರೆ ನಿಮ್ಮ ಊರಿನವ್ರನ್ನೆಲ್ಲರೂ ಬೆಂಗಳೂರು ತೋರಿಸ್ಬೇಕು ಅಂತ ಅಲ್ಲಿಂದ ಕರ್ಕೊಬಂದು ಬಸ್ ಮಾಡಿಕೊಂಡು ಏನೋ ಅವ್ರಿಗೆಲ್ಲ ತೋರಿಸ್ಬಿಟ್ಟು ಕರ್ಕೊಂಡು ಹೋಗಿದ್ರಂತೆ. ಹೆಂಗೆ, ಯಾಕೆ ಆ ಥರ ಥಾಟ್ಸ್ ಬಂತು, ಏನು ಮಾಡಿದ್ರಿ ಅದು? ಸರ್ ನನಗೆ ಅದು ವಿಶೇಷ ಅಂತ ಏನು, ಯಾಕೆ ಇಷ್ಟೊಂದು ಅದು ವಿಶೇಷ ಅಲ್ಲ, ವಿಶೇಷ ಅಂದ್ರೆ ನಿಮ್ಮ ಪಕ್ಕದವ್ರನ್ನ ನೆಂಟರ್ಮನ್ನ ಕರ್ಕೊಬಾರ್ದು, ಓಕೆ, ನೀ ಅಣ್ಣನೋ ತಮ್ಮನೋ ತಂಗಿನೋ ಕರ್ಕೊಬಂದು ಬೆಂಗಳೂರು ತೋರಿಸೋ ವಿಷಯ ಅದೇನು ವಿಶೇಷ ಅಲ್ಲ. ಇಡೀ ಊರ್ ಜನನೆಲ್ಲ ಕರ್ಕೊಬರೋದು ಅಂದ್ರೆ ಸ್ವಲ್ಪ ವಿಶೇಷನೇ ಹೇಳಿ ಸರ್. ಅಂದ್ರೆ ಏನಂತಂದ್ರೆ ನಮ್ದು ಒಂದು ಪುಟ್ಟ ಹಳ್ಳಿ ಸರ್. ನಮ್ದು ಅಂದ್ರೆ ದಾವಣಗೆರೆಗೆ ಹೋಗ್ಬೇಕು ಅಂತಂದ್ರೂ 2 ಕಿಲೋಮೀಟರ್ ಕಾಲ್ನಡಿಗೆಯಲ್ಲಿ ಹೋಗ್ಬೇಕು. ನಮ್ಮೂರಿಗೆ ಇವತ್ತಿಗೂ ಬಸ್ ಇಲ್ಲ. ಸೊ ಅವ್ರಿಗೆ ಎಷ್ಟೋ ಜನ ವಯಸ್ಸಾದವ್ರಿಗೆ ಅದೊಂದು ಕನಸು, ಬೆಂಗಳೂರು ನೋಡ್ಬೇಕು ಅನ್ನೋದಕ್ಕಿಂತ ದೊಡ್ಡ ದೊಡ್ಡ ಪಟ್ಟಣ ನೋಡ್ಬೇಕು, ಅಟ್ಲೀಸ್ಟ್ ಅಲ್ಲಿ ಇರೋಂಥ ಏನೇನೋ ದೊಡ್ಡ ದೊಡ್ಡ ಸಿಟೀಸ್ ಅಂತ ಎಲ್ರಿಗೂ ಆಸೆ ಇದ್ದೇ ಇರುತ್ತಲ್ಲ ಸರ್. ನಾನು ಕೆಲ್ಸಕ್ಕೆ ಸೇರಿದಾಗಿದ್ದನು ನಾನು ಯಾವಾಗಲೇ ಊರಿಗೆ ಹೋದ್ರು ಮಿನಿಮಮ್ ಅಂದ್ರೆ ಒಂದು 30-35 ಜನ ಮನೆ ಹತ್ರ ಯಾವಾಗ ಬಂದೆಪ್ಪ ಚೆನ್ನಾಗಿದ್ಯಾ ಅಂದ್ರೆ ಮನಸ್ಫೂರ್ತಿಯಾಗಿ ಆರೈಸಕ್ ಬರೋದು. ಅಲ್ಲೆಲ್ಲ ಹೆಂಗಿರುತ್ತೆ ಅಂದ್ರೆ ಫುಲ್ ಟ್ರಾಫಿಕ್ ಇಲ್ಲ ಜಾಸ್ತಿ ನೋಡಿಲ್ಲ. ಮೋಸ್ಟ್ ಒಂದು 10% ಈಗಿನ ಯುವಕರು ಒಂಚೂರು ಬೆಂಗಳೂರು ಕಡೆ ಮಕ ಮಾಡ್ತಿದ್ದಾರೆ ಬಿಟ್ರೆ ಮುಂಚೆ ಅವ್ರು ಯಾರು ಬೆಂಗಳೂರು ಅವರಿಗೆ ಪರಿಚಯ ಇಲ್ಲ. ನನಗಂತೂ ಒಂದು ಥಾಟ್ ಬಂತು, ಇವ್ರಿಗೆ ಅಟ್ಲೀಸ್ಟ್ ಏನೋ ಯಾವ ಟೈಮಲ್ಲಿ ಯಾರು ಏನಾಗ್ತಾರೆ ಗೊತ್ತಿಲ್ಲ, ಅದ್ರೊಳಗೆ ಅಟ್ಲೀಸ್ಟ್ ಅವ್ರನ್ನ ಏನ್ ನನ್ನ ಕೈಲಿ ಏನ್ ಸಾಧ್ಯ ಅಷ್ಟಾರು ಮಾಡ್ಬೇಕು ಅಂತ ಅವರಿಗೆ 2 ಬಸ್ ಮಾಡಿ ಇಲ್ಲಿಗೆ ಕರ್ಕೊಂಡ್ ಬಂದು ಒಂದಿನ ಸ್ಟೇ ಮಾಡಿಸಿ, ನಾನು ಕಾನ್ಸಂಟ್ರೇಟ್ ಮಾಡಿದ್ದು ನನ್ನಂತ ಯುವಕರನ್ನಲ್ಲ, ಯಾರು ವಯಸ್ಸಾಗಿದೆ ಅವ್ರಿಗೆ ಇನ್ನೆಲ್ಲೂ ಓಡಾಡಕ್ಕಾಗಲ್ಲ ಅನ್ನೋರೇ ಜಾಸ್ತಿ ನಾನು ಇದನ್ನ ಮಾಡಿದ್ದು. ಬಟ್ ನನ್ನ ಒಂದೇ ಮಾತಿಗೆ ನೀವು ನಂಬಲ್ಲ, ಎಷ್ಟೇ ಕೆಲಸ ಕಾರ್ಯಗಳಿದ್ರು ಬಿಟ್ಟು 2 ದಿನ ಅವರ ರೈತಾಪಿ ಜೀವನಕ್ಕೆ ವಿರಾಮ ಹೇಳಿ ಅವರು ಬೆಂಗಳೂರಿಗೆ ಬಂದ್ರು. ಮುದುಕರು ಅಂದ್ರೆ ಓಡಾಡಕ್ಕೂ ಸಹ ಆಗದೆ ಇರೋರು, ಇಸ್ಕಾನ್ ಟೆಂಪಲ್, ಪುನೀತ್ ರಾಜ್ಕುಮಾರ್ ಅವರ ದೊಡ್ಡ ಅಭಿಮಾನಿ ಒಳಗೆ ಇದೆ ನಮ್ಮೂರಲ್ಲಿ. ಸೊ ಅವರು ಸಮಾಧಿ ನೋಡ್ಬೇಕು ಅನ್ನೋದು ಅವ್ರಿಗೆ ತುಂಬಾ ಕನಸು. ಅಲ್ಲಿ ಕರ್ಕೊಂಡೋಗಿ ಆಮೇಲೆ ಅಲ್ಲಿಂದ ವಿಧಾನಸೌಧದಿಂದ ಅದೇ ಹೈಕೋರ್ಟ್ ಅಲ್ಲೇ ಇದೆ, ಕಬ್ಬನ್ ಪಾರ್ಕ್, ಅದೆಲ್ಲ ತೋರ್ಸ್ಕೊಂಡು ವಾಪಸ್ ಕರ್ಕೊಂಡ್ ಬಂದೆ. ಬಟ್ ನನಗೆ ನನ್ನ ಅಂದ್ರೆ ಸಂಡೇ ಕರ್ಕೊಂಡು ಹೋಗಿದ್ರೆ, ಯಾಕಂದ್ರೆ ಯೂಶುವಲಿ ಸಂಡೇ ಟ್ರಾಫಿಕ್ ಕಡಿಮೆ ಇರುತ್ತೆ. ಹೌದು ಸರ್, ಹೌದು, ಸಂಡೇ ಕರ್ಕೊಂಡು ಹೋಗಿದ್ದೆ. ಬಟ್ ನನಗೆ ಪರ್ಸನಲಿ ಫೀಲ್ ಆಗಿದ್ದೆ ಏನಂದ್ರೆ
ದುಡಿತೀವಿ ಮಾಡ್ತೀವಿ ಜೀವನಕ್ಕೋಸ್ಕರ ಓಡ್ತೀವಿ, ಓಕೆ ಸೆಕೆಂಡ್ರಿ. ಬಟ್ ಅದೆಲ್ಲ ಆದಮೇಲೆ ಅವರೊಂದು ಮನಸ್ಪೂರಕವಾಗಿ ಹಾರೈಸಿದ್ರು ನನ್ನ, 100 ಕಾಲ ಸುಖವಾಗಿ ಬಾಳಪ್ಪ ನೀನು, ನನ್ನ ಸ್ವಂತ ಎತ್ತು ಮಕ್ಕಳೇ ನಮ್ಮನ್ನ ಎಲ್ಲಿ ಹೋಗ್ತೀಯಾ ಏನು ಮಾಡ್ತೀಯ ಅಂತ ಕೇಳಲ್ಲ, ಅಂಥದ್ರಲ್ಲಿ ನಮ್ಮನ್ನೆಲ್ಲರನ್ನೂ ನೀನು ಇಲ್ಲಿಗೆ ಕರೆಸ್ಬೇಕು ಅನ್ನೋದು ನಿನ್ನ ಉದ್ದೇಶ ಆಗಿ ಇಷ್ಟೆಲ್ಲ ತೋರಿಸಿ ಟೈಮ್ ಟು ಟೈಮ್ ಊಟ ಎಲ್ಲ ನನ್ನ ವ್ಯವಸ್ಥೆ ಮಾಡಿದ್ರಲ್ಲ, ಎಲ್ಲ ಪೂರ್ತಿ ಖರ್ಚು ನಿಮ್ದೆ. ಅವ್ರಂತೂ ತುಂಬಾ ಖುಷಿ ಪಟ್ಟು ಅವ್ರ ಕಣ್ಣಲ್ಲಿ ಒಂದು ಆನಂದ ಪಾಷ್ಪ ಅನ್ನೋದು ನೋಡಿದೆ ಸರ್. ನನ್ಗೆ ಸಾಕು, ಇನ್ನೇನು ನನಗೆ ಯಾವುದೋ ದೊಡ್ಡ ಐಷಾರಾಮಿ ಜೀವನ ಲೀಡ್ ಮಾಡ್ಬೇಕು ಅನ್ನೋದು ನನ್ನ ತಲೆಯಲ್ಲಿಲ್ಲ. ಅಷ್ಟೇ ನನಗೆ ಅಂತೂ ಒಂದು ವಿಶೇಷವಾಗಿ ಏನೋ ಒಂದು ಮಾಡಿದ್ರಿ. ಈಗ ಮೊದಲನೇದಾಗಿ ಬಿಗ್ ಬಾಸ್ಗೆ ಹೋಗ್ಬೇಕು ಅಂತ ಅನ್ಕೊಂಡ್ರಿ, ಅದಕ್ಕಿಂತ ಮುಂಚೆ ಈ ಸಿನಿಮಾ ರಂಗದ ಬಗ್ಗೆ ಏನ್ ಗೊತ್ತು ಅಂದ್ರೆ ಯಾವ ನಟ ಇಷ್ಟ ನಿಮ್ಗೆ? ನಿಮ್ ಫೇವ್ರೇಟ್ ಆಕ್ಟರ್ ಯಾರು? ಸರ್ ಫೇವ್ರೆಟ್ ಆಕ್ಟರ್ ಅಂತ ಇಲ್ಲಿವರೆಗೂ ನನಗೇನಂತ ಆಕ್ಟರ್ ಬಗ್ಗೆ ನನಗೆ ಅಷ್ಟೊಂದು ಮಾತಾಡ್ಬಿಟ್ಟು ಕಂಟ್ರೋವರ್ಸಿ ಅಂತನಾ? ಸರ್ ಹಂಗಲ್ಲ, ಬಟ್ ಇನ್ನೊಂದು ಫ್ರಾಂಕ್ ಆಗಿ ಈ ಹೀರೋ ಹೆಸರು ಹೇಳಿದ್ರೆ ಈ ಹೀರೋ ಫ್ಯಾನ್ಸ್ ನಾನು ಇಷ್ಟಪಡಲ್ಲ, ಆಮೇಲೆ ಇವ್ರು ನಡೆದ್ರೆ ಅವರು ಇಷ್ಟಪಡಲ್ಲ ಅಂತನಾ? ಸರ್ ಹಂಗೇನಿಲ್ಲ ಸರ್. ಈಗ ಬೀಯಿಂಗ್ ಏನ್ ಗೌರ್ಮೆಂಟ್ ಎಂಪ್ಲಾಯ್ ಆಗಿ ಆದಷ್ಟು ನಾನು ನ್ಯೂಟ್ರಲ್ ಇರಕ್ ಟ್ರೈ ಮಾಡ್ತೀನಿ. ಓಕೆ, ಅಲ್ಲ ಬಟ್ ನೀವು ಈಗ ನನಗೆ ರಂಗಿತರಂಗ ಇಷ್ಟ. ರಂಗಿತರಂಗದಲ್ಲಿ ತಾವು ಯಾವ ತರ ನೋಡಿದಿರೋ ಗೊತ್ತಿಲ್ಲ, ನಾನ್ ನೋಡಿರೋ ಮಟ್ಟಿಗೆ ಒಂದು ಹೆಣ್ಣನ್ನ 5 ಆಯಾಮದಲ್ಲಿ ತೋರಿಸಿದ್ದಾರೆ. ಆ ಒಂದು ಹೆಣ್ಣಿನ ಆದರ, ಹೆಣ್ಣಿನ ಸ್ವಾರ್ಥ, ಹೆಣ್ಣಿನ ತ್ಯಾಗ, ಅಂದ್ರೆ ಒಂದು ಹೆಣ್ಣು ಮನಸ್ಸು ಮಾಡಿದ್ರೆ ಏನೆಲ್ಲ ಮಾಡಬಲ್ಲಳು, ಅದ್ಯಾವುದು ತಪ್ಪಲ್ಲ. ಬಟ್ ಅವರವರ ದೃಷ್ಟಿಕೋನಕ್ಕೆ ತಕ್ಕನಂಗೆ ಅವರವರು ಅಲ್ಲಿ ಹ್ಯಾಕ್ ಮಾಡ್ತಾ ಹೋಗಿದ್ದಾರೆ. ಆಯ್ತು, ಈಗ ಓಕೆ ಎಲ್ಲ ಆಯ್ತು. ಬಿಗ್ ಬಾಸ್ ಹೋದ್ರೆ ಅಂದ್ಕೊಳ್ಳಿ, ಏನ್ ಮಾಡ್ತೀರಿ? ಎಂಟರ್ಟೈನ್ಮೆಂಟ್ ಹೆಂಗ್ ಮಾಡ್ತೀರಾ ಸರ್? ಎಂಟರ್ಟೈನ್ಮೆಂಟ್ ಅನ್ನೋದಕ್ಕೆ ನನಗೆ ಯಾವ್ದೇ ಅದು ಪ್ರೀ ಪ್ಲಾನ್ ಅನ್ನೋದು ಇರಲ್ವಲ್ಲ ಸರ್, ಅಲ್ಲಿ ಇನ್ಸ್ಟೆಂಟ್ ಆಗಿ ಏನ್ ಬರುತ್ತೆ ಸೊ ಹಂಗ್ ನಾನು ಬಿಹೇವ್ ಮಾಡ್ಬೇಕಾಗುತ್ತೆ. ನಿಮ್ ಪ್ರಕಾರ ಈಗ ಬಿಗ್ ಬಾಸ್ ಗಳಲ್ಲಿ ಯಾರೆಲ್ಲ ಚೆನ್ನಾಗಿ ಆಡಿದ್ರು ಇಲ್ಲಿವರೆಗೂ? ಸರ್ ನನ್ನ ಪ್ರಕಾರ ಯಾವ್ದೋ ಸೀಸನ್ ಆಗಲಿ, ರೀಸೆಂಟ್ ಸೀಸನ್ ಆಗ್ಬೋದು, ನನ್ನ ಫೇವ್ರೆಟ್ ಕಂಟೆಸ್ಟೆಂಟ್ಸ್ ಅಂದ್ರೆ ಅರುಣ್ ಸಾಗರ್, ಪ್ರಥಮ್, ಸಂಗೀತ ಶೃಂಗೇರಿ, ಕಾರ್ತಿಕ್, ವಿನಯ್ ಗೌಡ. ಅದಾದ್ಮೇಲೆ ಈ ಸೀಸನ್ ಆಫ್ಕೋರ್ಸ್ ಗಿಲ್ಲಿ.